ಅವ್ರ ಜಮೀನು ಸರ್? ಹಾಂ ಅವ್ರದ್ದು ಅವ್ರದವಲ್ಲ ಅವ್ರನ್ನ ನೋಡ್ಕೊಳೋದು ಅವ್ರ ಕಷ್ಟ. ಈಗ ಅಲ್ಲಿ ಅವ್ರ ದೂರ ಆಗುತ್ತೆ ಮಾಂತೇಶ್ ಅಂತ ಹೇಳಿ. ಮಾಂತೇಶ್ ಅಂತ ಹೆಸರು ಕೇಳಿ. ಹಾಗೆ ಅದು ಸೈಡ್ಸ್ ಏನೋ ಕೋರ್ಸ್ ಮಾಡ್ತಾಯಿದ್ರು, ಅದರ ಸಂಬಂಧ ಹಿಂಗಾಗಿ ಕೆಲವೊಂದು ಟ್ರೋಲ್ ಆಗ್ತಾ ಇತ್ತು ಅದಕ್ಕೆ. ಇಲ್ಲ ಅದು ಯಾವುದೂ ಅಲ್ಲ. ಹಾಂ ಯಾವ ದೇವರು ನಂದಿ ಇರಲಿ ಅಂತ ಯಾವ ದೇವರು ಕಾಪಾಡಲ್ಲ, ನಾವು ಅಂದ್ಕೊಂಡು ಅಷ್ಟೇ. ಕಂಪ್ಲೇಂಟ್ ನೀವು ಹೋಗ್ಮೇಲೆ ಆಗಿದೆಯಾ ಅಥವಾ ಅಲ್ಲೇ ಪೊಲೀಸರು ಅವರ ಮಾಡ್ಕೊಂಡಿದ್ರೆ? ಅವ್ರು ನಮಗೆ ಫೋನ್ ಮಾಡಿದ್ರಲ್ಲ ಸರ್, ನಮಗೆ ಫೋನ್ ಮಾಡಿ ಈ ಥರ ಆಗಿದೆ ಬನ್ನಿ ಅಂದಾಗಲೇ ನಾವು ಅಲ್ಲಿ ಹೋಗಿದ್ವಿ. ನಮಗೇನು ಗೊತ್ತಿರಲಿಲ್ಲ. ಆಮೇಲೆ ನಾವು ಪಿ ಜಿ ಹತ್ರ ಹೋಗಿಲ್ಲ, ನಮಗೂ ಏನು ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಡೈರೆಕ್ಟ್ ಅವ್ರು ಸ್ಟೇಷನ್ಗೆ ಹೇಳಿದ್ರು, ಸ್ಟೇಷನ್ಗೆ ಹೋದ್ವಿ. ನಾವು ಮತ್ತೆ ಆಸ್ಪತ್ರೆಗೆ ಹೋಗೋಷ್ಟಲ್ಲ ಅಲ್ಲೇ ಬಾಡಿನ ಮಾರ್ಜರಿಲಿಟ್ಟಿದ್ವಿ. ಅಲ್ಲಿಂದ ಮತ್ತೆ ತೆಗೆಸಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡೋಕ್ಕೆ ಅವನ್ನೆಲ್ಲ ಮುಖ ತೋರಿಸಿ ಕಳಿಸಿದ್ರು. ಅಷ್ಟೇ ಬಿಟ್ಟರೆ ನಮ್ಗೆ ನನ್ನ ಮಗಳು ಹೆಂಗವಳೆ ಅಂತ ಫಸ್ಟ್ ನಮ್ಗೆ ತೋರಿಸೂ ಇಲ್ಲ, ಏನೂ ಇಲ್ಲ. ಸೀದಾ ಆಸ್ಪತ್ರೆಗೆ ಹೋದಾಗ ನಮಗೆ ಗೊತ್ತಾಗಿದೆ. ಕಿರುತೆರೆ ನಟಿ ಭವಿಷ್ಯ ಉಜ್ವಲವಾಗಿರಲಿ ಅಂತ, ಅವರ ಭವಿಷ್ಯ ಉಜ್ವಲವಾಗಿರಬೇಕು ಅಂತ ಬಳ್ಳಾರಿಯಲ್ಲಿ PUC ಮುಗಿದ ಬಳಿಕ ಬೆಂಗಳೂರಿನ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿಗೆ ಅವ್ರನ್ನ ಶಿಕ್ಷಣ ತಾಯಿಯವರಾಗಲಿ ಯಾರೂ ವಿರೋಧಿಸಿರಲಿಲ್ಲ. ಯಾಕಂದರೆ ಅವ್ರದ್ದು ಮೂಲತಃ ಕಲಾವಿದರ ಕುಟುಂಬವೇ ಆಗಿರೋ ಹಿನ್ನೆಲೆಯಲ್ಲಿ ಬುದ್ಧಿವಾದವನ್ನು ಹೇಳ್ತಾ ಇದ್ರು. ಅಷ್ಟೇ ಅಲ್ಲದೆ ಅವರ ಭವಿಷ್ಯವನ್ನು ಸಹ ಉಜ್ವಲವಾಗಿರಲಿ ಎಂಬ ಬಯಕೆಯನ್ನು ಸಹ ಇಟ್ಟಿದ್ರು. ಆದರೆ ಏನು ಒಂದು ರೀತಿ ದುಡುಕಿನ ನಿರ್ಧಾರ ಅನ್ಬೋದು ಅಥವಾ ಏನು ಗೊತ್ತಿಲ್ಲ, ಆದರೆ ಕುಟುಂಬಕ್ಕೆ ಒಂದು ಬಡ ಕುಟುಂಬಕ್ಕೆ ಒಂದು ರೀತಿ ಸಿಡಿಲು ಬಡದಂತಹ